ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಈಗ ಟೈಮ್ ಬಂದು 3 ಗಂಟೆಗೆ ಇದ್ದಿತ್ತು. ಸೊ ಗೈಸ್, ಇವಾಗ ನಾವು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಕೆಲಸ ಇದೆ, ಏನು ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ. ಓಕೆ, ಎಸ್, ಇವಾಗ ಹೊರಡಬೇಕು. ಇವಾಗ ಟೈಮ್ ಬಂದು 4:11. ನನ್ನ ತಂಗಿ ಮತ್ತು ಮಮ್ಮಿ ಇಬ್ಬರು ರೆಡಿಯಾಗಿದ್ದಾರೆ. ನಾವು 3 ಜನ ಹೋಗ್ತಾಯಿದ್ದೀವಿ. ಎಸ್, ಇವಾಗ ಲೆಟ್ಸ್ ಗೋ. ಐ ಗೈಸ್, ಆವಾಗಲೇ ಹೇಳ್ದಂಗೆ ಇವಾಗ ನಾವು ಹೊರಟಿದ್ದೀವಿ. ಆ್ಯಂಡ್ ಇವಾಗ ನಾವು ಬಂದು ನಮ್ಮ ಅಂಗಡಿ ಹತ್ರ ಇದ್ದೀವಿ. ಅಂಗಡಿ ಓಪನ್ ಮಾಡಿಬಿಟ್ಟು ಹೋಗೋಣ ಅಂತ. ಅಪ್ಪಂಗೆ ಹುಷಾರಿಲ್ಲ, ಸೊ ಅವ್ರು ಬರ್ತಿದ್ದಾರೆ ನಿಧಾನಕ್ಕೆ. ಅಷ್ಟರಲ್ಲಿ ಅಂಗಡಿ ಓಪನ್ ಮಾಡೋಣ ಅಂತ ನಾವು ಬೇಗ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ತಂಗಿ ಇಲ್ಲೇ ಇದ್ದಾಳೆ. ಅಂಗಡಿ ಓಪನ್ ಮಾಡಿದ್ದಾರೆ, ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ ಅಲ್ಲಿ. ಸೊ ಇವಾಗ ಹತ್ತತ್ರ ತಮಿಳ್ನಾಡು ಬಾರ್ಡ್ರ್ ಹತ್ರ ಬಂದಿದ್ದೀವಿ. ನನಗಂತೂ ಹೊಟ್ಟೆ ಹಸಿತಿತ್ತು. ನಮ್ಮ ಮಮ್ಮಿ ಅಂಗಡಿಯಿಂದ ಬಂದಾಗ ಕುರ್ಕುರೆ ಮತ್ತು ಬಿಸ್ಕೆಟ್ ಎಲ್ಲ ತಂದಿದ್ರಲ್ಲ, ಸೊ ಬಿಸ್ಕೆಟ್ ತಿಂತ ಕೂತಿದ್ದೆ. ನನ್ನ ತಂಗಿ ಮಲಗಿಬಿಟ್ಟಿದ್ದಾಳೆ ನೋಡಿ. ಇನ್ನೇನು ಬಾರ್ಡ್ರ್ ಹತ್ರ ಇದ್ದೀವಿ. ಅಲ್ಲಿ ಬಂದು ನಿಂತ್ಕೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ರು. ಸೊ ಗೈಸ್, ಲೊಕೇಶನ್ ಹತ್ರ ಬಂದಿದ್ದೀವಿ, ಬಟ್ ಇನ್ನೂ ಅವ್ರು ಬಂದಿಲ್ಲ. ಸೊ ಅದಕ್ಕೆ ಅಲ್ಲಿಂದ ಸ್ವಲ್ಪ ಈ ಕಡೆ ಹಿಂದೆ ಒಂದು ಮೇನ್ ರೋಡಲ್ಲಿ ನಿಲ್ಸ್ಕೊಂಡು ನಿಂತಿದ್ದೀವಿ. ಆ್ಯಂಡ್ ನನ್ನ ತಂಗಿ ಇಷ್ಟು ತನಕ ನಿದ್ದೆ ಮಾಡಿದ್ದು. ಇವಾಗ ಎದ್ದು ಫೋನ್ ನೋಡ್ತಿದ್ದಾಳೆ. ತಮಿಳ್ನಾಡಿಂದ ಮುಂದೆ ಬಂದು ತಿರುಚಿಪಲ್ಲಿ ಅನ್ನೋ ಊರಲ್ಲಿ ಈಗ ಇದ್ದೀವಿ. 6 ಗಂಟೆಗೂ 6:15 ನಾವು ಬರೋಕ್ಕೆ ಹೇಳಿದ್ರು ಅನ್ಸುತ್ತೆ. ಟೈಮ್ ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ಬೇಗ ಬಂದ್ವಿ. 7:15 ಆದ್ರೂ ಬಂದಿರಲಿಲ್ಲ ಇನ್ನೂ ಅವರು. ಸೊ ನಿದ್ದೆ ಅಂತೂ ಸಖತ್ ಬರ್ತಿತ್ತು. ಸ್ವಲ್ಪ ನಿದ್ದೆನೂ ಕೂಡ ಮಾಡಿಕೊಂಡೆ. ಆಮೇಲೆ ಬಂದು ಕಾಲ್ ಮಾಡಿದ್ರು, ಬಂದಿದ್ದೀವಿ ಅಂದ್ಬಿಟ್ಟು. ಇದೆಲ್ಲ ಪೇಪರ್ ಏನು ಅಂತ ಇದು ಮಾಡಬೇಡಿ, ಯಾಕೆಂದರೆ ನನ್ನ ಇಂಡಿಯಾಗೆ ಕ್ರಿಕೆಟ್ ಟೀಮ್ ಗೆದ್ದಿದೆಯಲ್ಲ, ಸೊ ಅದಕ್ಕೆ ಎಲ್ಲ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಇಲ್ಲಿ ಹೊಸೂರು ಅಂತ ಅಂದ್ಬಿಟ್ಟು. ಸಾಕಾಯ್ತು ಗೈಸ್, ಆಯ್ತಿಲ್ಲ ಈ ಬ್ಯಾಗ್ ಎತ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಲಗೇಜ್ ಎಲ್ಲ ಬಂದ ತಕ್ಷಣ ಫಸ್ಟು ಮೇಕಪ್ಗೆ ನಾನೇ ಕೂತ್ಕೊಂಡಿದ್ದು. ಫಸ್ಟ್ ಟೈಮ್ ಮೇಕಪ್ ಹಾಕಿಸ್ಕೊತಿದ್ದೀನಿ. ಏನೋ ಒಂಥರ ಖುಷಿ ಆಗ್ತಿತ್ತು. ಅಂದರೆ ಫಸ್ಟ್ ಟೈಮ್ ಮೇಕಪ್ ಹಾಕೋತಿರೋದಲ್ವ. ಮೇಕಪ್ ಎಲ್ಲ ಆದಮೇಲೆ ನಾನೇ ನೋಡ್ಕೊಂಡಾಗ ಒಂಥರ ಅನಿಸ್ತಿತ್ತು. ಅಯ್ಯೋ, ಈ ಥರ ಫುಲ್ಲು ಡಾರ್ಕ್ ಒಂಥರ. ಅದು ಐಬ್ರೋಸ್ ಎಲ್ಲ ಫಿಲ್ ಮಾಡಿದ್ರಲ್ಲ, ನಾನೇನ ಅಂತ ಅನ್ನೋ ಥರ ಡೌಟಲ್ಲಿ ನೋಡ್ಕೋತಾ ಇದ್ದೆ ನಾನು. ಬಟ್ ಫಸ್ಟ್ ಟೈಮ್ ಮಾಡಿಸಿದ್ರಿಂದ ಅಭ್ಯಾಸ ಆದಮೇಲೆ ಸರಿ ಹೋಗುತ್ತೆ. ಆಮೇಲೆ ಏನು ಅನಿಸ್ತಿಲ್ಲ, ಫುಲ್ ಅಡ್ಜಸ್ಟ್ ಆಗಿಬಿಟ್ಟೆ. ಆಮೇಲೆ ಅವರೆಲ್ಲ ಮೇಕಪ್ ಮಾಡ್ಕೊಂಡು ಆದಮೇಲೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಂದು ಇನ್ನೊಂದು ಸ್ವಲ್ಪ ರೆಡಿ ಆಗ್ತಿದ್ದೀನಿ. ಅಂತಂದರೆ ರೆಡಿ ಆಗೋದಂದರೆ ಮೇಕಪ್ ಏನು ಮಾಡ್ಕೊಳ್ಳಿಲ್ಲ, ಅದಕ್ಕೇನೆ ಸ್ವಲ್ಪ ಹಣೆ ಬಿಟ್ಟು ಇಟ್ಟಿರಲಿಲ್ಲ ಇನ್ನೂ. ಆ್ಯಂಡ್ ಮಸ್ಕಾರ ಹಾಕೋದು ಬಾಕಿ ಇತ್ತು ಅಂತ ಹೇಳಿದರು. ಸೊ ಮಸ್ಕಾರ ಹಾಕ್ಕೊಂಡು ಓಲೆ ಬಳೆ ಎಲ್ಲ ಹಾಕ್ಕೊಂಡೆ. ಆ್ಯಂಡ್ ನನ್ನ ತಂಗಿ ಹೇರ್ ಸ್ಟೈಲ್ ಮಾಡ್ಕೊಡ್ತಿದ್ದಾಳೆ. ಇದು ಫಸ್ಟ್ ವೀಡಿಯೋ ಸೆಲ್ಫಿ ಇಟ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಶಾಕ್ ಆಗಿಬಿಟ್ಟೆ, ಇದು ನಾನೇನು ಅಂತ ಅಂದ್ಬಿಟ್ಟು. ಸೊ ಅಲ್ಲೆಲ್ಲ ನಾಷ್ಟ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ರೆಡಿ ಆಗಿದ್ದಾರೆ, ಇನ್ನೂ ಸ್ವಲ್ಪ ರೆಡಿ ಆಗಿಲ್ಲ. ಇನ್ನೂ ಸ್ವಲ್ಪ ಜನ ರೆಡಿ ಆಗ್ತಿದ್ದಾರೆ. ನಿಮಗೂ ಕಾರಣ ಜಾಗ ಬಿಡು. ಸೊ ನೋಡಿ, ಸರಿಯಾಗಿ ಕಾಣೋದಲ್ಲ, ಅಲ್ಲೆಲ್ಲ ತಿಂತಿದ್ದಾರೆ ಆಚೆ. ಸೊ ಎಲ್ಲ ರೆಡಿಯಾಗಿ ಇವಾಗ ಶೂಟ್ಗೆ ಹೋಗ್ತಿದ್ದಾರೆ ಆಚೆ, ಔಟ್ಡೋರ್ ಶೂಟ್. ಆ್ಯಂಡ್ ಇಲ್ಲಿ ಇನ್ನೂ ಮೇಕಪ್ ನಡೀತದೆ. ಇವ್ರದ್ದು ಇನ್ನೂ ಮೇಕಪ್ ಆಗಿಲ್ಲ. ಇಲ್ಲಿ ವಿಷ್ಣುವರ್ಧನ್ ಸರ್ ಇದ್ದಾರೆ. ಆ್ಯಂಡ್ ಎಲ್ಲ ಈಗ ಹೊರಗಡೆಗೆ ಹೋಗ್ತಿದ್ದಾರೆ. ಆಚೆ ಕಡೆ ಶೂಟಿಂಗ್ ನಡೀತಿದೆ. ಆ್ಯಂಡ್ ಇವಾಗ ನಮ್ಮ ಅರ್ಶಿನಿ ಅವ್ರಿಗೆ ಮೇಕಪ್ ಮಾಡ್ತಿದ್ದಾರೆ. ಆ್ಯಂಡ್ ಮೇಕಪ್ ಮಾಡ್ತಿರೋರು ಬಂದು ರೇಣುಕಾ ಮ್ಯಾಮ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ಫಸ್ಟ್ ಟೈಮ್ ಮಾಡಿಸ್ತಿರೋದು ಹಿಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ಸಖತ್ತಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ನೀವು ನೋಡಿರ್ತೀರ ನಾನು ಹಾಕಿರೋ ಫೋಟೋಸ್ ಅಥವಾ ವಿಡಿಯೋ ಇರುತ್ತಲ್ಲ, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನನ್ನ ತಂಗಿದು ಕೂಡ ಮೇಕಪ್ ಆಯಿತು. ಅವಳು ಲಿಪ್ಸ್ಟಿಕ್ ಹಾಕೋದಿಲ್ಲ, ಅಂದರೆ ಬೇರೆಯವ್ರಿಗೆಲ್ಲ ಮೇಕಪ್ ಮಾಡೋದಿತ್ತಲ್ಲ, ಸೊ ಲಿಪ್ಸ್ಟಿಕ್ ಹಾಕೋಬೇಡಮ್ಮ ಅಂತ ಹೇಳಿದ್ದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರದು ಮೇಕಪ್ ಆಯಿತು. ಇವಾಗ ಮಂಜುಳಾ ಮ್ಯಾಮ್, ಅದೇ ಮೈಸೂರು ಮಂಜುಳಾ ಮ್ಯಾಮ್ ಅಂತ ಇದ್ರಲ್ಲ, ಇವರೇ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅವ್ರಿಗೂ ಕೂಡ ಮೇಕಪ್ ಮಾಡ್ತಿದ್ರು. ಆ್ಯಂಡ್ ಆಚೆಗಡೆ ಹಂಗೆ ಔಟ್ಡೋರ್ ಶೂಟ್ ಮಾಡ್ತಿದ್ರು. ಸ್ವಲ್ಪ ಸಾಂಗಲ್ಲಿ ನೋಡಿರ್ತೀರಲ್ಲ ಈ ಸೀನು. ಎಸ್, ಶೂಟೆಲ್ಲ ಆದಮೇಲೆ ಎಲ್ಲ ಬಂದು ಕೂತ್ಕೊಂಡು ಮಾತಾಡ್ತಿದ್ರು. ಆ್ಯಂಡ್ ಅಲ್ಲಿಂದ ನಾವು ಆ್ಯಕ್ಚುಲಿ ಇದು ಇಂಡೋರ್ ಶೂಟು. ಔಟ್ಡೋರ್ ಶೂಟ್ಗೆ ಈಗ ಆ್ಯಕ್ಚುಲಿ ಹೋಗ್ತಿರೋದಂದರೆ ಔಟ್ಡೋರ್ ಶೂಟ್ಗೆ ಇವಾಗ ಹೊರಟಿದ್ದೀವಿ. ಅಲ್ಲಿ ಯಾವುದೋ ಅವರ
ಗದ್ದೆ ಹತ್ರ ಏನೋ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಅಲ್ಲಿಗೆ ಹೊರಟಿದ್ವಿ ಈಗ. ಇನ್ನೂ ಎಲ್ಲ ಬರ್ತಿದ್ದಾರೆ. ಸೊ ಇವಾಗ ಶೂಟಿಂಗಿಗೆ ಫ್ಲವರ್ ಇರೋ ಜಾಗ ನೋಡಕ್ಕೆ ಬಂದಿದ್ದೀವಿ. ನಾಟಕ ಮಾಡ್ತಾರಲ್ಲ, ಮನೇಲಿ ನಾಟಕ ಮಾಡ್ತಾರೆ, ಎಲ್ಲ ಥರ ನೋಡ್ತಾರೆ. ಇನ್ನೂ ಹೋಗ್ತಾ ಇದ್ದೀವಿ. ಅಲ್ಲಿ ಇದಾಗಲ್ಲ ಅಂತ ಇಲ್ಲಿ ರೋಸ್ ಕಲರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡೋಕೆ ಹೋಗ್ತಿದ್ದಾರೆ. ಫುಲ್ ಸ್ವೆಟ್ ಆಗ್ತಿದ್ದೀನಿ ಗೈಸ್. ಆ್ಯಂಡ್ ಇವಾಗ ಈ ಪ್ಲೇಸ್ ಆಗಿಲ್ಲ ಅಂತ ಇನ್ನೊಂದು ಪ್ಲೇಸಿಗೆ ಶೂಟಿಂಗ್ ಹೋಗ್ತಾ ಇದ್ದೀವಿ. ಎಸ್ ಲೊಕೇಶನ್ ಸಿಫ್. ಫುಲ್ಲು ಸ್ವೆಟ್ ಆಗ್ತಿದ್ದೀನಿ ನಾನಂತೂ. ಮೇಕಪ್ ಎಲ್ಲ ಬಂದುಬಿಡ್ತಿದೆ. ಆ್ಯಂಡ್ ಇಲ್ಲೊಂದು ಶೂಟ್ ಇದೆ ಅಂತ ಅಂತಿದ್ದಾರೆ. ನೋಡೋಣ ಏನು ಮಾಡ್ತಾರೆ. ಎಲ್ಲ ಹೋಗ್ತಿದ್ದಾರೆ ಈಗ. ಅಲ್ಲಿ ದೇವಸ್ಥಾನ ಇದೆ. ಮೋಸ್ಟ್ಲಿ ನೆನ್ನೆ ಅಥವಾ ಮೊನ್ನೆ ತೇರು ಇದು ಮಾಡಿದ್ರು ಅನಿಸುತ್ತೆ. ಎಲ್ಲ ಹಂಗೆ ಇದೆ ಇಲ್ಲಿ. ಎಲ್ಲರೂ ಇಲ್ಲೇ ಇದ್ದಾರೆ ದೇವಸ್ಥಾನದ ಹತ್ರ. ದೇವಸ್ಥಾನದ ಮೇಲೆಲ್ಲ ಶೂಟಿಂಗ್ ಆಯಿತು. ತುಂಬ ಚೆನ್ನಾಗಿತ್ತು ಪ್ಲೇಸ್. ಬಟ್ ವೀಡಿಯೋನೇ ಮಾಡಿಲ್ಲ ನಾನು. ನಮ್ಮಮ್ಮ ಕಾರಲ್ಲೇ ಮಲಗಿದ್ರು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಲ್ಲ. ಬಟ್ ಫೋಟೋಸ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಈಗ ಇಲ್ಲೊಂದು ಶೂಟ್ ನಡೀತಿದೆ. ಇಲ್ಲೊಂದು ಟೇಕ್ ತಗೋತಿದ್ದಾರೆ. ಲಾಸ್ಟು ಆ ಸಾಂಗಿಗೆ ಲಾಸ್ಟ್ ಟೇಕ್ ತಗೋತಿದ್ದಾರೆ ಇಲ್ಲಿ. ಸೊ ನೋಡಿ ಅಲ್ಲಿ ಹೊಟ್ಟೆ ಎಸಿತೈತೆ. 3 ಗಂಟೆ ಆಯಿತಾ? ಎಷ್ಟಾಯಿತು? 2:20 ಹೊಟ್ಟೆ ಎಸಿತೈತೆ. ಇಲ್ಲಿಂದ ಆದ ತಕ್ಷಣ ಊಟ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಇಲ್ಲಿ ಮಂಜುಳಾ ಮ್ಯಾಮು ಈಗ ಸೀನ್ ಇದೆಯಲ್ಲ ಅದ್ರದ್ದು ಡೈಲಾಗ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ಗೈಸ್ ಇವಾಗ ನಾನು ರೆಡಿಯಾಗಾಯಿತು. ಫುಲ್ಲು ಶ್ರುತಿ ಅವ್ರ ಲುಕ್ ನಮ್ಮ ಮಮ್ಮಿ ಅಂದ್ಬಿಟ್ಟು ಅದೇ ಥರ ಬಂದೈತೆ. ಸೊ ಇವಾಗ ನಾನು ರೆಡಿಯಾಗಾಯಿತು. ಎಲ್ಲರೂ ರೆಡಿಯಾಗಿ ಫಸ್ಟು ಶೂಟ್ ಅವ್ರದ್ದಿದೆ. ಸೊ ಅವ್ರು ರೆಡಿ ಆಗ್ತಿದ್ದಾರೆ. ನಮ್ಮದು ಲಾಸ್ಟ್ ಅನಿಸುತ್ತೆ, ಗೊತ್ತಿಲ್ಲ. ನಾನು ಬೇಗ ರೆಡಿಯಾಗಿ ಕೂತ್ಕೊಬಿಟ್ಟಿದ್ದೀನಿ. ಅವರು ಎಲ್ಲ ರೆಡಿ ಆಗಿದ್ದಾರೆ. ಇಲ್ಲಿ ಉಮಾಶ್ರೀ ಮ್ಯಾಮ್ ಆ್ಯಂಡ್ ಇಲ್ಲಿ ಜೂನಿಯರ್ ವಿಷ್ಣುವರ್ಧನ್ಸು ಆ್ಯಂಡ್ ಅದರ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಶೂಟಿಂಗ್ ಈಗ ಸ್ಟಾರ್ಟ್ ಆಗಿದೆ ಗಾಯ್ಸ್. ಅಮ್ಮನ ಜೊತೆ ಮಾತಾಡ್ತಿದ್ದಾರೆ. ಇಲ್ಲಿ ಸರ್ ಐ ಮಾಡಿ ರಾಜು ಗೊತ್ತಿಲ್ಲ. ಎಸ್ ಯುರೋಪ್ನು ಕ್ಯಾರೆಕ್ಟರ್. ಆ್ಯಂಡ್ ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಇವರು ನರಸಿಂಹ ಸರ್ ರೆಡಿ ಆಗಿದ್ದಾರೆ ಈಗ ಶೂಟಿಂಗಿಗೆ. ಅಲ್ಲಿ ಈಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಆಗಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾರೆ. ಅವರೇ ನಾಯಕರು ಅಂತ ಹೇಳು. ಎಸ್ ಇವರೇ ಹೀರೋ. ಮೂವಿಗೆ ನನ್ನ ಪಾತ್ರಕ್ಕೆ ಇವರೇ ಹೀರೋ. ಎಸ್ ನಾಯಕ. ಆಕ್ಷನ್. ರೇಣುಕಾ ಮ್ಯಾಮು ಇವರೇ ನಮಗೆ ಮೇಕಪ್ ಮಾಡಿದ್ದು ಎಲ್ಲರಿಗೂ. ಬಾಯ್ ಸರ್. ಥ್ಯಾಂಕ್ ಯು ಸರ್. ಇವರು ಮೇಯ್ನು. ಆ್ಯಂಡ್ ಇವರು ನಮ್ಮ ಕ್ಯಾಮ್ರಾಮನ್ ಸರ್. ವ್ಲಾಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಈ ಸರ್ ನಾನು ನೋಡಿದ್ರಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಇವರು ಶ್ರುತಿ ಮ್ಯಾಮ್ ಅಂತ ಆಪರ್ಚುನಿಟಿ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹಾಂ ಕಳಿಸ್ತೀನಿ ಮ್ಯಾಮ್. ಆಯಿತು. ಆ್ಯಂಡ್ ಇಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಸರ್ ಇದ್ದಾರೆ. ಥ್ಯಾಂಕ್ ಯು. ಈ ಮನೆ ಇತ್ತ ಕೊಡಿಸಿದ್ದು ಇವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು.
ಸಿನಿಮಾ ಹಿಟ್ ಆಗ್ತದೆ. ಹಾಂ ಸರ್ ಟೈಮ್ ಟೈಮಿಗೆ ಟೀ ಹೇಳ್ದೆ ಪ್ರೀತಿಯಿಂದ ಬಡಿಸಿದ್ದಾರೆ. ಅಡುಗೆ ಎಷ್ಟು ಪ್ರೀತಿಯಿಂದ ಮಾಡ್ತಾರೋ ಬಡಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಬಡಿಸೋದ್ರಲ್ಲಿ ಅವರ ಮೊಮ್ಮಕ್ಕಳು ಸಹ ನಮಗೆ ಇವತ್ತು ಬಂದಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಕರ್ಕೊಬಂದು ಕೆಲಸ ಎಲ್ಲ ಬಿಟ್ಟು ನಮಗೋಸ್ಕರ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಕುಣಿಸಿದ್ದಾರೆ ಎಲ್ಲರೂ. ಫೈನಲಿ ಹಿಂಗಾಗಿದ್ದೀನಿ, ಬೇತು. ಆ್ಯಂಡ್ ಇದೆ ಮನೆ, ತಮಿಳ್ನಾಡು ಹತ್ರ ಇರೋದು. ಬೆಳಗ್ಗೆ ಹೇಳೋದ್ನಲ್ಲ ಊರ ಹೆಸರು. ಫುಲ್ಲು ಒಳಗಡೆ ಒಂದು ತೋರಿಸ್ಬಿಡ್ಲ ಹೇಗಿದೆ ಅಂತ. ಇದು ಎಂಟ್ರಿ, ಇಲ್ಲೆಲ್ಲ ಖಾಲಿ ಇದೆ. ಆ್ಯಂಡ್ ನಾವು ಶೂಟ್ ಮಾಡಿದ್ದು ಜಾಸ್ತಿ ಇಲ್ಲಿ ಮತ್ತು ಔಟ್ಡೋರಲ್ಲಿ ಅವರು ಇದ್ರ ಹತ್ರ ಫುಲ್ಲು ಇಲ್ಲಿ. ಆ್ಯಂಡ್ ಇವಾಗ ಪ್ಯಾಕಪ್ ಮಾಡ್ಕೊತಾ ಇದ್ದೀವಿ, ಎಲ್ಲ ಹೊರಟಿದ್ವಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ಇವರು ಈ ಮನೆ ಓನರು ಮತ್ತು ಇನ್ನೊಬ್ಬರನ್ನು ತೋರಿಸಿದ್ನಲ್ಲ ಅವರು, ಕ್ಯಾಮ್ರಾಮ್ಯಾನು, ಕೊರಿಯೋಗ್ರಾಫರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಈ ಥರ ಸನ್ಮಾನ ಮಾಡಿ. ಸಾಯಿಬಾಬಾ ಕಂಪ್ನಿ ಬಂದವರು ಯಾರು ಹಿಂದೆ ಉಳಿದಿಲ್ಲ, ಎಲ್ಲ ಕುದುರೆ ತರ ಓಡ್ತಾ ಇದಾರೆ ವಿನಃ. ಉದಾಹರಣೆ ಗಿಲ್ಲಿ ನಟ ಸಾಕು ನಮಗೆ. ನಮ್ಮ ಮನೆಗೆ ಬಂದು ರಿಹರ್ಸಲ್ ಮಾಡ್ತಾ ಇದ್ರು, ಇರ್ತಾ ಇರ್ಲಿಲ್ಲ. ಇವತ್ತು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅವರು. ಒಳ್ಳೇದಾಗಲಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡ್ತಾಯಿದ್ದೀನಿ. ನಾಷ್ಟ ಅನ್ನೋದೇ ಹೊರತು ನನಗೆ. ಮನೆಗೆ ಬಂದ್ವಿ, ಅವ್ರದ್ದು ಊಟ ಆಯಿತು. ಮಮ್ಮಿ ದೋರ್ಶನಿದು ನಾನೀಗ ಮಾಡ್ತಿದ್ದೀನಿ ಬಿರಿಯಾನಿ ಆ್ಯಂಡ್ ಮೊಟ್ಟೆ. ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಅವತ್ತು ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಇದರಲ್ಲೇ ಶೇರ್ ಮಾಡಬೇಕು ಅಂತ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ಲೇ ಇಲ್ಲ. ಮಾಮೂಲಿ ನನ್ನ ಮನೇಲಿ ವ್ಲಾಗ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಮಾಡ್ತೀನಿ ಅದೇ ಥರ ಫೀಲ್ ಆಗ್ತಿತ್ತು ನನಗೆ. ಅಲ್ಲೂ ಕೂಡ ಟಿಂಗ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕ್ಯಾಮ್ರಾಮನ್ ಸರು, ರವಿ ಸರು, ಇಬ್ಬರು ರವಿ ಸರ್ ಇದ್ದಾರೆ, ಅವರು ಮತ್ತು ನರಸಿಂಹ ಸರು, ಶ್ರೀನಿವಾಸ್ ಸರು, ಮಂಜುಳಾ ಮ್ಯಾಮು ಎಲ್ಲ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಾಂಗು ಕೂಡ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ. ಅದನ್ನು ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ಶಾರ್ಟ್ ಮೂವಿನೂ ಕೂಡ ಈಗ ಸದ್ಯದಲ್ಲೇ ಹಬ್ಬದ ದಿನ ಅಥವಾ ಹಿಂದಿನ ದಿನ ರಿಲೀಸ್ ಆಗ್ಬೋದು, ಗೊತ್ತಿಲ್ಲ. ಬಟ್ ರಿಲೀಸ್ ಆದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಪ್ಲೀಸ್ ಹೋಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಖುಷಿ ಆಯಿತು, ಇವೆಲ್ಲ ತುಂಬ ಚೆನ್ನಾಗಾಗಿದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ಕೂಡ ನೋಡಿಬಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಆಪರ್ಚುನಿಟಿ ಕೊಡಿಸಿದ್ದಕ್ಕೆ ಶ್ರೀನಿವಾಸ್ ಮೂರ್ತಿ ಸರ್ಗೆ ಆ್ಯಂಡ್ ಕೊಟ್ಟಿದ್ದಕ್ಕೆ ಮಂಜುಳಾ ಮ್ಯಾಮ್ಗೆ, ಹಾಗೆ ಅಲ್ಲೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.